ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 8th ಕ್ಲಾಸ್ ಸೈನ್ಸ್ ಚಾಪ್ಟರ್ 7 ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂದರೆ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ, ಇದರಲ್ಲಿ ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದನ್ನು ನಾನು ಟೆಕ್ಸ್ಟ್ ಬುಕ್ ಒಳಗಿಂದ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ತೆಗೆದಿರೋದು. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತು ಸೈನ್ಸ್ ಕಷ್ಟ ಅನ್ನೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆ್ಯಂಡ್ CETಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೊಡಿ. ನಂದು ಇದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಸೈನ್ಸ್ ವಂಡರ್ ಅಂತ. ಅದರಲ್ಲಿ ಪ್ರತಿ ಪಾಠದ್ದು ಕನ್ನಡ ಎಕ್ಸ್ಪ್ಲನೇಷನ್ ಇದೆ, ಅದು ಪಾಠದ ವಿವರಣೆನೇ ಇದೆ. ಇದು ಬರೀ ಕ್ವಶನ್ ಆ್ಯಂಡ್ ಆನ್ಸರ್ಸು, ಅದು ಪಾಠವನ್ನೇ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಅದನ್ನು ಲಿಂಕ್ ನಾನು ನನ್ನ ಬಯೋದಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನಿಮಗೆ ಬೇಕು ಅಂದರೆ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್, ವಿ ಸ್ಟಾರ್ಟ್ ದ ಕ್ಲಾಸ್. ದ ಫಸ್ಟ್ ಕ್ವಶನ್ ಈಸ್ ಡಿಫೈನ್ ಸ್ಪೀಸೀಸ್. ಇಲ್ಲಿ ಸ್ಪೀಸೀಸ್ ಅಂದರೆ ಕನ್ನಡದಲ್ಲಿ ಪ್ರಭೇದಗಳು ಅಂತ ಕರಿತೀವಿ, ಅಥವಾ ಜಾತಿ. ಅಂದರೆ ಒಂದು ಗುಂಪಿಗೆ ಸೇರಿದಂತಹ ಒಂದು ಗುಂಪನ್ನು, ಪ್ರಾಣಿ ಇರ್ಬೋದು ಅಥವಾ ಸಸ್ಯಗಳಿರ್ಬೋದು ಅಥವಾ ಮನುಷ್ಯರಿರ್ಬೋದು, ಅವುಗಳನ್ನು ಗುಂಪನ್ನು, ಪ್ರಾಣಿದೇ ಒಂದು ಗುಂಪು ಸಸ್ಯದ್ದೇ ಒಂದು ಗುಂಪಲ್ವಾ, ಅದೇ ಥರ ಒಂದು ಗುಂಪನ್ನು ಪ್ರಭೇದಗಳು, ಸೈನ್ಸ್ ಪ್ರಕಾರ ವಿಜ್ಞಾನದಲ್ಲಿ ಪ್ರಭೇದಗಳು ಅಂತ ಕರಿತೀವಿ. ಪ್ರಭೇದಗಳು ಎಂದರೇನು ಅಥವಾ ಪ್ರಭೇದವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಕ್ವಶನ್. ಸಿ ದ ಆನ್ಸರ್. ಸ್ಪೀಸೀಸ್ ಈಸ್ ಎ ಗ್ರೂಪ್ ಆಫ್ ಪಾಪ್ಯುಲೇಷನ್ ವಿಚ್ ಆರ್ ಕೇಪಬಲ್ ಆಫ್ ಇಂಟರ್ಬ್ರೀಡಿಂಗ್. ಹಾಗಂದ್ರೆ ಏನರ್ಥ? ಇಲ್ಲಿ ಪ್ರಭೇದಗಳು ಅಂದರೆ ಪರಸ್ಪರ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವಿರುವ ಒಂದು ಗುಂಪನ್ನು ನಾವೇನಂತ ಕರಿತೀವಿ? ಪ್ರಭೇದಗಳು ಅಂತ ಕರಿತೀವಿ. ಸಂತಾನೋತ್ಪತ್ತಿಯನ್ನು ಪರಸ್ಪರ ಅಂದರೆ ಒಂದಕ್ಕೊಂದು ಸಂತಾನೋತ್ಪತ್ತಿ ಮಾಡೋದಕ್ಕೆ ಸಾಧ್ಯವಿರುವಂತಹ ಒಂದು ಗುಂಪನ್ನು ಪ್ರಭೇದಗಳು. ಇನ್ನೂ ಕ್ಲಿಯರ್ ಆಗಿ ಇಲ್ಲಿ ನೋಡಿ, ಎ ಸ್ಪೀಸೀಸ್ is a group of organisms that may interbreed and produce offsprings that is also capable of reproducing the same kind. ಹಾಗಂದ್ರೆ ಏನರ್ಥ? ಇಲ್ಲಿ ಪ್ರಭೇದ ಅಂದರೆ ಅದು ಒಂದು ಜಾತಿಯು ಪರಸ್ಪರ ಸಂತಾನೋತ್ಪತ್ತಿ ಮಾಡಿ ಅದೇ ರೀತಿಯ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವಿರುವ ಸಂತತಿಯನ್ನು ಉತ್ಪಾದಿಸುವ ಒಂದು ಜೀವಿಗಳ ಗುಂಪಿಗೆ ನಾವು ಸ್ಪೀಸೀಸ್ ಅಂತ ಕರಿತೀವಿ. ಅಂದರೆ ಒಂದು ಜೀವಿ ಮತ್ತೊಂದು ತನ್ನದೇ ಆದಂತಹ ಜೀವಿಯನ್ನು ಮರುಹುಟ್ಟು ಮಾಡೋದಕ್ಕೆ ಸಾಧ್ಯವಾಗುವಂತಹ ಒಂದು ಗುಂಪುಗಳನ್ನು ನಾವು ಸ್ಪೀಸೀಸ್ ಅಂತ ಕರಿತೀವಿ. ಅದು ಪ್ರಾಣಿ ಇರ್ಬೋದು. ಈಗ ನೀವು ಸೀಬೆದು ಸೀಡ್ಸ್ ಹಾಕಿದ್ರೆ, ಸೀಬೆ ಮರ ಇರ್ಬೋದು, ದಾಳಿಂಬೆ ಇರ್ಬೋದು, ಪೊಮೊಗ್ರನೇಟ್, ಗ್ರೇಪ್ಸ್ ಇರ್ಬೋದು, ಅದರದ್ದು ಸೀಡ್ ಹಾಕಿದ್ರೆ ಅದರದ್ದೇ ಗಿಡ ಇನ್ನೊಂದು ಬರುತ್ತೆ. ಅದರದೇ ಆದಂಥ ಇನ್ನೊಂದು ಪ್ರಭೇದವನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವಿರುವುದನ್ನು ಪ್ರಭೇದಗಳು ಅಥವಾ ಗುಂಪು, ಜಾತಿ ಅಂತ ಕರಿತೇವೆ. ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು. ಇಲ್ಲಿ ಜಿರಾಫೆಯನ್ನು ಕೊಟ್ಟಿದ್ದಾರೆ. ಸಿ ದ ಸೆಕೆಂಡ್ ಕ್ವಶನ್. ವಾಟ್ ಆರ್ ಎಂಡೇಂಜರ್ಡ್ ಎನಿಮಲ್ಸ್? ಹೆಸರೇ ಸೂಚಿಸ್ತಾ ಇದೆ ಡೇಂಜರ್ ಅಂತ. ಅಂದರೆ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳು ಎಂದರೇನು ಅಂತ ಕ್ವಶನ್. See the answer. Animals whose numbers are diminishing to a level that they might save extinction are known as the endangered animals. ಹಾಗಂದ್ರೆ ಏನರ್ಥ? ಇಲ್ಲಿ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳು ಅಂದರೆ ಒಂದು ಸುರಕ್ಷಿತವಾಗಿ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದನ್ನು ಅಳಿವಿನ ಅಂಚಿನಲ್ಲಿರುವಂತಹ ಪ್ರಾಣಿಗಳ ಸಂಖ್ಯೆ ಈಗ ಇರುತ್ತೆ, ಸುರಕ್ಷಿತವಾಗಿರುತ್ತೆ, ಆದರೆ ಅದು ಅಳಿವಿನ ಅಂಚಿಗೆ ಅಂದರೆ ಅದರ ಸಂತತಿ ಕಮ್ಮಿ ಆಗ್ತಾ ಬಂದರೆ, ಅದು ನೆಕ್ಸ್ಟ್ ಜನ್ರೇಷನ್ ಕಾಣೋದೇ ಇಲ್ಲ ಅಂತ ಆದರೆ, ಈಗ ಗುಬ್ಬಚ್ಚಿನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲೊಂದು ಇಲ್ಲೊಂದು, ಅದು ಆ್ಯಕ್ಚುಲಿ ನಮ್ಮ ಕಣ್ಣೆದುರಿಗೆ ನಾವು ನೋಡಬಹುದಾದಂಥ ಅಳಿವಿನ ಅಂಚಿನಲ್ಲಿರುವಂತಹ ಪಕ್ಷಿ ಅದು ಗುಬ್ಬಚ್ಚಿ, ಸ್ಪ್ಯಾರೋ. ಈ 4GB 2GB 5GB ನೆಕ್ಸ್ಟ್ 6GB ಈ ನೆಟ್ವರ್ಕ್ಗಳು, ಡೇಟಾ, ಇದರಿಂದ ಏನು ಪಕ್ಷಿಗಳು ಪ್ರಾಣಿಗಳಿಗೆ
ಅನಾನುಕೂಲ ಆಗ್ತದೆ, ಅದ್ರ ಸಂತತಿ ಕಮ್ಮಿ ಆಗ್ತದೆ. ಮತ್ತು ಕಾಗೆಗಳನ್ನು ನೀವು ನೋಡೋಕ್ಕಾಗಲ್ಲ, ಕ್ರೌಸ್, ಅವುಗಳು ಅಳಿವಿನಂಚಿನಲ್ಲಿದೆ. ಇದು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರೋವಂಥದ್ದು. ನಮ್ಮ ಜನ್ರೇಷನಲ್ಲಿ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ಈಗ ಬರ್ತಿರೋವಂತಹ ಜನ್ರೇಷನ್ ಮಕ್ಕಳಿಗೆ ಕಾಗೆಗಳು ನೋಡಿರೋದು ಸಾಧ್ಯತೆ ಕಮ್ಮಿ ಅನ್ಕೋತೀನಿ. ಮತ್ತು ಗುಬ್ಬಚ್ಚಿಗಳು ಅಷ್ಟೇ, ಅವುಗಳ ಸಂತತಿನೂ ಕಮ್ಮಿ ಆಗಿದೆ. ಇದೆಲ್ಲ ಕಾಡಿನಲ್ಲಿರುವಂತಹ ಪ್ರಾಣಿಗಳು. ಕೆಲವೊಂದು ಕೊಟ್ಟಿದ್ದಾರೆ ಇಲ್ಲಿ. ವರ್ಲ್ಡ್ಸ್ ಮೋಸ್ಟ್ ಎಂಡೇಂಜರ್ಡ್ ಎನಿಮಲ್ಸ್ ಅಂದರೆ ಪ್ರಪಂಚದಲ್ಲಿ ತುಂಬ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಯಾವ್ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅರೇಬಿಯನ್ ಲೆಪರ್ಡ್ ಅಂತೆ. ಓಕೆ, ಅರೇಬಿಯಾ ದೇಶದ ಚಿರತೆ. ಅದೇ ಥರ ಆಸ್ಕಲಾಟ್, ಇದು ನಾವು ಸಹ ನೋಡಿಲ್ಲ ಈ ಪ್ರಭೇದದ ಪ್ರಾಣಿಯನ್ನು. ಅದೇ ಥರ ಬ್ಲ್ಯಾಕ್ ಫೂಟೆಡ್ ಫೆರೆಟ್, ಕಪ್ಪು ಕಾಲುಳ್ಳ ಫೆರೆಟ್ ಅಂತೆ ಅದೊಂದು. ಮತ್ತು ಸುಂದಾ ಐಸ್ಲ್ಯಾಂಡ್ ಟೈಗರ್, ಸುಂದಾ ದ್ವೀಪದ ಹುಲಿ. ಅದೇ ಥರ ವೈಟ್ ಚೀಕ್ಡ್ ಸ್ಪೈಡರ್ ಮಂಕಿ. ಚೀಕ್ಸ್ ಅಂದರೆ ಅದರ ಕೆನ್ನೆ ಮಾತ್ರ ಬಿಳಿ ಇರುತ್ತೆ, ಅಂದರೆ ಮುಖ ಇಲ್ಲಿ ನೋಡಿ, ಇನ್ನೆಲ್ಲ ಕಪ್ಪಿರುತ್ತೆ. ಅದಕ್ಕೆ ಇದು ವೈಟ್ ಚೀಕ್ಡ್ ಸ್ಪೈಡರ್ ಮಂಕಿ. ಇದನ್ನು ಸಹ ನಾವು ನೋಡಿಲ್ಲ, ಇದು ಅಳಿದೋಗಿದೆ ಆಗಲೇ. ಅದೇ ಥರ ಕ್ಯಾಲಿಫೋರ್ನಿಯಾ ಕಾಂಡೋರ್, ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಈ ಪಕ್ಷಿ. ಅದೇ ಥರ ತುಂಬ ಇದೆ ಇಲ್ಲಿ, ಎಷ್ಟೊಂದು ಕೊಟ್ಟಿದ್ದಾರೆ. ಇವೆಲ್ಲ ಅದರ್ ಎಂಡೇಂಜರ್ಡ್ ಸ್ಪೀಸೀಸ್. ಅದೇ ಥರ ಜಾಯಿಂಟ್ ಪಾಂಡಾ, ನಂಬ್ಯಾಟ್, ಮೌಂಟೇನ್ ಗೊರಿಲ್ಲಾ, ಎಷ್ಟೊಂದಿದೆ. ಇವೆಲ್ಲ ಇದು ಅಳಿದು ಹೋಗಿರುವಂಥದ್ದು. ಆ್ಯಕ್ಚುಲಿ ಅಳಿವಿನ ಅಂಚಿನಲ್ಲಿರುವಂಥದ್ದೆಲ್ಲ ಅಳಿದೋಗಿದೆ, ನಾವೆಲ್ಲ ನೋಡೇ ಇಲ್ಲ ಇವುಗಳನ್ನೆಲ್ಲ. ಆಲ್ರೆಡಿ ನಮ್ಮ ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ. ಈ ರೀತಿ ನಾವು ಪ್ರಾಣಿಗಳು ಇದ್ದು ಅವುಗಳ ಸಂಖ್ಯೆ ಕಡಿಮೆ ಆಗಿ ಕೊನೆಗೆ ನಶಿಸಿ ಹೋಗುವಂಥದ್ದನ್ನು ಅಳಿವಿನಂಚಿನಿರುವ ಪ್ರಾಣಿಗಳು ಅಂತ ಕರಿತೀವಿ. ಓಕೆನಾ? ಸಿ ದ ನೆಕ್ಸ್ಟ್ ಕ್ವಶನ್. ಡಿಫೈನ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದರೆ ಏನು ಕನ್ನಡದಲ್ಲಿ ಏನಂತ ಕರಿತೀವಿ? ಪರಿಸರ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಿ. ಎಕೋಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ. ಆನ್ಸರ್, ಸಿ ದ ಆನ್ಸರ್. Ecosystem is made up of all the plants, animals and microorganisms in an area along with non-living components such as climate, soil, rivers, details, etc. ಓಕೆ, ಹಾಗಂದರೆ ಪರಿಸರ ವ್ಯವಸ್ಥೆ ಅಂದರೆ ನೇಚರಲ್ಲಿ ಏನೇನಿದೆ, ಅದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ಬೋದು, ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇರ್ಬೋದು, ಅವೆಲ್ಲವನ್ನು ನಾವು ಪರಿಸರ ವ್ಯವಸ್ಥೆ, ಪರಿಸರ, ನೇಚರ್ ಅಂತ ಕರಿತೀವಿ, ಎಕೋಸಿಸ್ಟಮ್ ಅಂತ ಕರಿತೀವಿ. ಎಕೋಸಿಸ್ಟಮ್ ಅಂದ್ರೇನು? ಪರಿಸರ ವ್ಯವಸ್ಥೆಯು ಒಂದು ಪ್ರದೇಶದ ಎಲ್ಲ ಪ್ರಾಣಿಗಳು, ಸಸ್ಯಗಳು, ಸೂಕ್ಷ್ಮಾಣುಜೀವಿಗಳು, ಅದರ ಜೊತೆಗೆ ನಾನ್ ಲಿವಿಂಗ್ ಅಂದರೆ ಜೀವವಿಲ್ಲದಿರುವಂತಹ ಅದು ಯಾವುದು, ಸಚ್ ಆಸ್ ಕ್ಲೈಮೇಟ್, ವಾತಾವರಣ ಇರ್ಬೋದು, ಸಾಯಿಲ್ ಅಂದರೆ ಮಣ್ಣು, ರಿವರ್ ನದಿ, ಇವೆಲ್ಲವುಗಳು ಸಹ ಏನು ಒಳಗೊಂಡಿರುತ್ತೆ ಎಕೋಸಿಸ್ಟಮು. ಇಲ್ಲಿ ನೋಡಿ, ಸನ್ಲೈಟ್ ಇದೆ, ಟರ್ಮೈಟ್ ಮೌಂಡ್ಸ್ ಇದೆ, ಮರ ಇದೆ, ವಾಟರ್ ಇದೆ, ವಾಟರಲ್ಲಿರುವಂತಹ ಪ್ರಾಣಿಗಳು, ಮತ್ತು ಬೆಟ್ಟ ಗುಡ್ಡ, ಸೂರ್ಯನ ಕಿರಣ, ಮಣ್ಣು ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್, ಇವೆಲ್ಲವನ್ನು ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಅದು ಜೀವಿಗಳು ಮತ್ತು ನಿರ್ಜೀವಿಗಳು ಎರಡನ್ನ ಒಳಗೊಂಡಿರುತ್ತೆ. ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ರೆಡ್ ಡೇಟಾ ಬುಕ್? ಇದ್ರ ಬಗ್ಗೆ ತಿಳ್ಕೊಬೇಕು ನೀವು. ರೆಡ್ ಡೇಟಾ ಬುಕ್ ಎಂದರೇನು? ಸಿ ದ ಆನ್ಸರ್. ರೆಡ್ ಡೇಟಾ ಬುಕ್ ಈಸ್ ದ ಸೋರ್ಸ್ ಆಫ್ ಬುಕ್ ವಿಚ್ ಕೀಪ್ಸ್ ಎ ರೆಕಾರ್ಡ್ ಆಫ್ ಆಲ್ ದ ಎಂಡೇಂಜರ್ಡ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಹಾಗಂದ್ರೆ ಏನರ್ಥ? ಇಲ್ಲಿ ರೆಡ್ ಡೇಟಾ ಬುಕ್ ಅಂದರೆ ಅಳಿವಿನಂಚಿನಲ್ಲಿರುವ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಯನ್ನು ಶೇಖರಿಸಿ ಇಡುವಂತಹ ಒಂದು ದತ್ತಾಂಶದ ಪುಸ್ತಕವಾಗಿದೆ. ಯಾವುದು? ರೆಡ್ ಡೇಟಾ ಬುಕ್ ಅನ್ನೋದು. ಅಂದರೆ ಈಗ ಇಲ್ಲಿ ನೀವು ಮೇಲೆ ನೋಡಿದ್ರಲ್ವಾ, ಅವೆಲ್ಲ ನಮಗೆ ಸಿಕ್ಕಿರೋದು ಈ ಬುಕ್ಕಿಂದನೇ. ನಾನು ಆಗಲೇ ನಶಿಸಿ ಹೋಗ್ಬಿಟ್ಟಿದೆ ಪ್ರಾಣಿಗಳೆಲ್ಲ, ನಾವು ನೋಡೇ ಇಲ್ಲ ಅಂತ ಹೇಳಿದೆ ಲಾಸ್ಟ್ ಕ್ವಶನಲ್ಲಿ. ಅದೆಲ್ಲ ಸಿಕ್ಕಿರೋದು ಈ ಬುಕ್ಗಳಿಂದನೇ. ಪ್ರತಿ ಕಂಟ್ರಿಯಲ್ಲೂ ಆ ದೇಶದ ಅಂಚಿನಲ್ಲಿರುವಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳ ಒಂದು ವಿವರವನ್ನು ಕಾಪಾಡ್ಕೊಂಡು ಬರ್ತಾರೆ. ಅದನ್ನೇ ನಾವೇನಂತ ಕರಿತೀವಿ? ರೆಡ್ ಡೇಟಾ ಬುಕ್. ಇಲ್ಲಿ ನೋಡಿ, ದ ರೆಡ್ ಡೇಟಾ ಬುಕ್ ಆನ್ ಇಂಡಿಯನ್ ಎನಿಮಲ್ಸ್.
ಭಾರತದಲ್ಲಿರುವಂತಹ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಒಂದು ಶೇಖರಣೆ. ದ ಇಂಡಿಯನ್ ಪ್ಲಾಂಟ್ ರೆಡ್ ಡೇಟಾ ಬುಕ್, ಅದೇ ಥರ ಸಸ್ಯಗಳು ಅಳಿವಿನಂಚಿನಲ್ಲಿ ಅಥವಾ ನಶಿಸಿ ಹೋಗಿರುವಂಥ ಸಸ್ಯಗಳ ವಿವರ ಈ ಬುಕ್ಕಿನಲ್ಲಿರುತ್ತೆ, ರೆಡ್ ಡೇಟಾ ಬುಕ್ಕಲ್ಲಿ. ಓಕೆ, ಇದೇ ಥರ ಪ್ರತಿ ದೇಶದಲ್ಲೂ ಸಹ ಆಯಾ ದೇಶದಲ್ಲಿ ಯಾವ್ಯಾವ ಪ್ರಾಣಿಗಳಿತ್ತು, ಪಕ್ಷಿಗಳಿತ್ತು, ಸಸ್ಯಗಳಿತ್ತು ಅವುಗಳನ್ನು ಆ ರೆಡ್ ಡೇಟಾ ಬುಕ್ಕಲ್ಲಿ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ನಾವು ನೋಡಿ ಅಲ್ಲೋಗಿ ನೋಡ್ಬೋದು ಯಾವುದಿತ್ತು ಪ್ರಾಣಿಗಳು, ಈಗ ಯಾವುದಿಲ್ಲ, ಅಥವಾ ಯಾವುದು ಕಡಿಮೆ ಆಗ್ತಾ ಇದೆ ಅಂತ. ಓಕೆ, ಸಿ ದ 5th ಕ್ವಶನ್, ವಾಟ್ ಈಸ್ ಮೈಗ್ರೇಷನ್? ಮೈಗ್ರೇಷನ್ ಅಂದರೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು? ವಲಸೆ ಅಂತ ಕರಿತೀವಿ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಪೂರ್ಣವಾಗಿ ನಮ್ಮ ಜಾಗವನ್ನು ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗೋದು. ಈಗ ನಾವು ರೀಸೆಂಟಾಗಿ ಹೇಳಬೇಕು ಅಂದರೆ ನಾವು ಹುಟ್ಟೂರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಶಿಫ್ಟ್ ಆಗ್ತೀವಲ್ವಾ, ಬಂದರೆ ಮತ್ತೆ ವಾಪಸ್ ಹೋಗೋದೇ ಇಲ್ಲ ಬೆಂಗಳೂರಿಗೆ. ನಮ್ಮ ಹಳ್ಳಿಯಿಂದ ಬರ್ತೀವಿ ಉದ್ಯೋಗಕ್ಕಾಗಿ, ಮತ್ತೆ ವಾಪಸ್ ಹೋಗೋದೇ ಇಲ್ಲ ನಮ್ಮ ಮೂಲ ಊರಿಗೆ. ಆ ಊರನ್ನು ಸಂಪೂರ್ಣವಾಗಿ ಮರ್ತೇ ಬಿಡ್ತೀವಿ. ವಲಸೆ ಅಂದರೆ ಅದೇ ಥರ ಆಗುತ್ತೆ. ಆ ಊರನ್ನು ಸಂಪೂರ್ಣ ಯಾವುದೋ ಉದ್ದೇಶಕ್ಕಾಗಿ ಬಿಟ್ಟು ಬೇರೆ ಊರಿಗೆ ಬಂದು ಅಲ್ಲೇ ನೆಲೆಸ್ಬಿಡೋದು. ಇಲ್ಲಿ ನೋಡಿ, ಸಿ ದ ಆನ್ಸರ್. ಮೈಗ್ರೇಷನ್ ಇಸ್ ದ ಮೂಮೆಂಟ್ ಆಫ್ ಪೀಪಲ್ ಆರ್ ಅನಿಮಲ್ಸ್ ಫ್ರಮ್ ಒನ್ ಪ್ಲೇಸ್ ಟು another, either permanently or temporarily, for a reason like seeking better opportunities, escaping harsh conditions, or reproducing, are called migration. ಈಗ ನಾನು ಹೇಳಿದ್ನಲ್ಲ ಅದೇ ಥರ ಇಲ್ಲಿ ವಲಸೆ ಅಂದರೆ ಏನಂತ ಆಗುತ್ತೆ ಅಂದರೆ ಒಂದು ಪ್ರದೇಶದ ಜನರು ಅಥವಾ ಪ್ರಾಣಿಗಳು ತಾತ್ಕಾಲಿಕವಾಗಿ ಅಥವಾ ಪೂರ್ಣವಾಗಿ ಯಾವುದೋ ಒಂದು ಕಾರಣಕ್ಕೆ ಕಠಿಣ ಪರಿಸ್ಥಿತಿಗಳಿಂದ ತಪ್ಪಿಸಿಕೊಳ್ಳಲು ಅಥವಾ ಯಾವುದಾದರೂ ಒಂದು ಅವಕಾಶಕ್ಕಾಗಿ ಅಥವಾ ಸಂತಾನೋತ್ಪತ್ತಿಗಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಪೂರ್ಣವಾಗಿ ಸ್ಥಳವನ್ನು ಅಥವಾ ಶಾಶ್ವತವಾಗಿ ಅಥವಾ ತಾತ್ಕಾಲಿಕವಾಗಿ ಸ್ಥಳವನ್ನು ಬದಲಾವಣೆ ಮಾಡೋದನ್ನೇ ನಾವು ಮೈಗ್ರೇಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇವರೆಲ್ಲ ಮೈಗ್ರೇಟೆಂಟ್ಸ್. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಪೂರ್ಣವಾಗಿ ಅವರು ಸ್ಥಳವನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಾಣಿಗಳು ಹೋಗ್ತಾ ಇದ್ದಾರೆ, ಮನುಷ್ಯರು ಹೋಗ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರೀಫಾರೆಸ್ಟೇಷನ್? ರೀಫಾರೆಸ್ಟೇಷನ್ ಅಂದರೆ ಅಲ್ಲೇ ಇದೆ ರೀ ಅಂತ, ಅಂದರೆ ಮರು ಅರಣ್ಯೀಕರಣ. ಫಾರೆಸ್ಟ್ ಅಂದರೆ ಅರಣ್ಯ. ಮರು ಅರಣ್ಯೀಕರಣ ಎಂದರೇನು? ಸಿ ದ ಆನ್ಸರ್. Reforestation is the restocking the destroyed forest by planting new trees. ಅಂದರೆ ಅರಣ್ಯೀಕರಣ ಎಂದರೆ ನಾಶವಾದ ಕಾಡುಗಳನ್ನು ಹೊಸ ಮರಗಳನ್ನು ನೆಡುವ ಮೂಲಕ ಪುನರ್ ಬೆಳೆಸುವುದು. ಇಲ್ಲೆಲ್ಲ ಕಾಡಿದೆ, ಅಬ್ಸರ್ವ್ ಮಾಡಿ. ಇಲ್ಲೆಲ್ಲ ಕಾಡನ್ನು ಕಡಿದು ಬಿಟ್ಟಿದ್ದಾರೆ, ನಾಶ ಆಗೋಗಿದೆ. ಆದರೆ ಮತ್ತೆ ನೆಡ್ತಾ ಇದ್ದಾರೆ ನೋಡಿ, ಇಲ್ಲೆಲ್ಲ ಪೀಪಲ್ಸು ದೂರ ಗಿಡಗಳನ್ನು ನೆಡ್ಕೊಂಡ್ಬರ್ತಾ ಇದ್ದಾರೆ. ಎಲ್ಲಿ ನಾವು ನಾಶ ಮಾಡಿರ್ತೀವೋ ಕಾಡನ್ನು, ಅದೇ ಪ್ರದೇಶದಲ್ಲಿ ಮತ್ತೆ ಗಿಡಗಳನ್ನು ನೆಟ್ಟು ಮರು ನವೀಕರಣ ಮಾಡೋದು, ಮರು ಅರಣ್ಯೀಕರಣ ಮಾಡೋದನ್ನೇ ನಾವು ಮರು ಅರಣ್ಯೀಕರಣ. ಮರಗಳನ್ನು ಪುನಃ ಬೆಳೆಸೋದ್ರಿಂದ ಆ ಜಾಗದಲ್ಲಿ ಅದನ್ನು ಮರು ಅರಣ್ಯೀಕರಣ ಅಂತ ಕರಿತೀವಿ. ಓಕೆ, ಸಿ ದ 7th ಕ್ವಶನ್, ವಾಟ್ ಈಸ್ ಎಕ್ಸ್ಟಿಂಕ್ಷನ್? ಇಲ್ಲಿ ಎಕ್ಸ್ಟಿಂಕ್ಷನ್ ಅಂದರೆ ಅಳಿವು ಎಂದರೇನು? ಉಳಿವು ಅಂದರೆ ಉಳ್ಕೊಂಡಿರುವಂತಹ ಪ್ರಾಣಿಗಳು ಅಥವಾ ಪಕ್ಷಿಗಳು. ಅಳಿವು ಅಂದರೆ ಅಳಿದು ಹೋಗಿರುವಂತಹ ಪ್ರಾಣಿಗಳು ಅಥವಾ ಪಕ್ಷಿಗಳು. ಎಂಡೇಂಜರ್ಡ್ ಸ್ಪೀಸೀಸ್ ಆರ್ ದೋಸ್ ವಿಚ್ ಆರ್ ಫೇಸಿಂಗ್ ದ ಡೇಂಜರ್ ಆಫ್ ಎಕ್ಸ್ಟಿಂಕ್ಷನ್. ಹಾಗಂದರೆ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳು ಅಳಿವಿನ ಅಪಾಯ ಎದುರಿಸುತ್ತಿರುವ ಪ್ರಭೇದಗಳಾಗಿರುತ್ತೆ. ಅಂದರೆ ನಾನು ಈಗ ಹೇಳಿದ್ನಲ್ಲ, ಈಗ ಗುಬ್ಬಚ್ಚಿ, ಕಾಗೆ ಇವೆಲ್ಲ ಪೂರ್ತಿಯಾಗಿ ನಾಶ ಆಗಿಲ್ಲ, ಬಟ್ ಕಮ್ಮಿ ಆಗ್ತಾ ಇದೆ. ಅಳಿವಿನ ಅಂಚಿನಲ್ಲಿರುವಂತಹ, ಅದರ ತುದಿಯಲ್ಲಿರುವಂತಹ ಪ್ರಭೇದಗಳನ್ನು, ಜೀವಿಗಳನ್ನು, ಅದರ ಗುಂಪುಗಳನ್ನು ನಾವು ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ. ಅಳಿದು ಹೋಗಿರೋದು ಬೇರೆ, ಅದು ಇತ್ತು ಇವಾಗಿಲ್ಲ, ಅದು ಅಳಿದು ಹೋಗಿರುವಂತಹ ಪ್ರಭೇದಗಳು. ಇದು ಎಕ್ಸ್ಟಿಂಕ್ಷನ್ ಅಂದರೆ ಅಳಿದು ಹೋಗುತ್ತಿರುವಂತಹ ಪ್ರಭೇದಗಳು. ಅದಕ್ಕೆ ನಮ್ಮ ಕಣ್ಮುಂದೆನೇ ಇದೆ ಉದಾಹರಣೆ, ಗುಬ್ಬಚ್ಚಿ ಇರ್ಬೋದು, ಕಾಗೆ ಇರ್ಬೋದು. ಅದೇ ಥರ ನೀವು ಕೆರೆಗಳಲ್ಲಿ ಬಾತುಕೋಳಿಗಳು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲೆಲ್ಲ ಬಾತುಕೋಳಿಗಳು ಇರ್ತಿತ್ತು, ಹಂಸ ಇರ್ತಿತ್ತು, ಇವಾಗ ಕಾಣೋದಿಲ್ಲ. ಇವೆಲ್ಲ ಅಳಿವಿನ ಅಂಚಿನಲ್ಲಿ ಇದೆ, ಬಟ್ ಕಮ್ಮಿ ಆಗಿದೆ.
ಅವುಗಳನ್ನು ಎಕ್ಸ್ಟಿಂಕ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ ಕೆಲವೊಂದು ಉದಾಹರಣೆ ಕೊಟ್ಟಿದ್ದಾರೆ. ಕಾಸಸ್ ಆಫ್ ಎಕ್ಸ್ಟಿಂಕ್ಷನ್ಗೆ ಬೆಟರ್ ಅಡಾಪ್ಟೆಡ್ ಕಾಂಪಿಟೇಷನ್, ಈ ರೀತಿ ಪಕ್ಷಿಗಳಿಗೆ ಮರ ಗಿಡಗಳಿಲ್ಲ ಅವು ವಾಸಿಸೋದಕ್ಕೆ. ಅದೇ ಥರ ಕ್ಲೈಮೇಟ್ ಚೇಂಜಿಂದ ಆನೆಗಳು, ಏನೇನು ಪ್ರಾಣಿಗಳು ಅಳಿದು ಹೋಗೋದಕ್ಕೆ ಏನೇನು ಕಾರಣ ಅಂತ. ಕ್ಲೈಮೇಟ್, ವಾತಾವರಣದ ಬದಲಾವಣೆಯಿಂದ, ಆಸ್ಟ್ರಾಯ್ಡ್ ಸ್ಟ್ರೈಕ್ಸಿಂದ, ಧೂಮಕೇತುಗಳು ಭೂಮಿಗೆ ಬಂದು ಅಪ್ಪಳಿಸೋದ್ರಿಂದ. ಅದೇ ಥರ ಇನ್ವೇಸಿವ್ ಸ್ಪೀಸೀಸ್ ಇವುಗಳಿಂದ, ಲ್ಯಾಕ್ ಆಫ್ ಫುಡ್, ಆಹಾರದ ಕೊರತೆಯಿಂದ, ಲ್ಯಾಕ್ ಆಫ್ ಜೆನೆಟಿಕ್ ಡೈವರ್ಸಿಟಿ, ಅವುಗಳ ಪ್ರಭೇದಗಳು ಕಮ್ಮಿ ಆದರೆ ಅದು ಮತ್ತೆ ಸಂತಾನೋತ್ಪತ್ತಿ ಮಾಡೋದಕ್ಕೂ ತೊಂದರೆ ಆಗುತ್ತೆ. ಅದೇ ಥರ ಹ್ಯೂಮನ್ ಪ್ರಿಡೇಷನ್, ಇಲ್ಲಿ ನೋಡಿ ಮನುಷ್ಯ ಬೇಟೆಯನ್ನು ಆಡ್ತಾನೆ, ಹಂಟಿಂಗ್ ಮಾಡಿ ಪ್ರಾಣಿಗಳನ್ನು ತಿನ್ನೋದ್ರಿಂದ, ಪೊಲ್ಯೂಷನ್ನಿಂದ, ಇವೆಲ್ಲ ಕಾರಣಗಳಿಂದ ಪ್ರಾಣಿಗಳು ಅಳಿವಿನ ಅಂಚಿಗೆ ಹೋಗ್ತದೆ. ಈಗ ನಾನು ಹೇಳಿದ್ರಲ್ಲ, ಗುಬ್ಬಚ್ಚಿ ಯಾಕೆ ಕಮ್ಮಿ ಆಗಿದೆ ಅಂದರೆ ಈ 5G 3G ಇವುಗಳಿಂದ, ಡೇಟಾಯಿಂದ. ಸಿ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಬಯೋಸ್ಪಿಯರ್? ಬಯೋಸ್ಪಿಯರ್ ಎಂದರೇನು ಅಂದರೆ ಜೀವಗೋಳ ಎಂದರೇನು? ಕನ್ನಡದಲ್ಲಿ ಬಯೋಸ್ಪಿಯರ್ನ ಜೀವಗೋಳ ಅಂತ ಕರಿತೀವಿ. ಬಯೋ ಅಂದರೆ ಜೀವಿ, ಸ್ಪಿಯರ್ ಅಂದರೆ ಗೋಳ. ಜೀವಗೋಳ ಎಂದರೇನು? ಸಿ ದ ಆನ್ಸರ್, ಬಯೋಸ್ಪಿಯರ್ ಈಸ್ ದಟ್ ಪಾರ್ಟ್ ಆಫ್ ದ ಅರ್ತ್ ಇನ್ ವಿಚ್ ಲಿವಿಂಗ್ ಆರ್ಗಾನಿಸಮ್ಸ್ ಎಕ್ಸಿಸ್ಟ್ ಆರ್ ವಿಚ್ ಸಪೋರ್ಟ್ ಲೈಫ್ ಆರ್ ಕಾಲ್ಡ್ ಬಯೋಸ್ಪಿಯರ್. ಜೀವಗೋಳವು ಭೂಮಿಯ ಒಂದು ಭಾಗವಾಗಿದ್ದು ಅದರಲ್ಲಿ ಜೀವಿಗಳು ಅಸ್ತಿತ್ವದಲ್ಲಿವೆ ಅಥವಾ ಜೀವವನ್ನು ಬೆಂಬಲಿಸುತ್ತವೆ ಎಂಬುದೇ ಒಂದು ಜೀವಿಗೋಳ. ಅಂದರೆ ಭೂಮಿ ಮೇಲೆ ಜೀವಿಗಳಿದೆ ಅಂತ ನಾವು ಅದರ ಜೀವಿಗಳಿಗೂ ಕುರುಹುಗಳಿದೆ, ಗುರುತು ಇದೆ, ಅದರ ಅಸ್ತಿತ್ವ ಇದೆ ಅಂತ ನಾವು ಕಂಡುಹಿಡಿದ್ರೆ ಅದನ್ನೇ ಜೀವಿಗೋಳ ಅಂತ ಕರಿತೀವಿ. ಅದಕ್ಕೆ ನೋಡಿ ಇಲ್ಲಿ ಭೂಮಿ ಲಿಥೋಸ್ಪಿಯರ್, ಇಲ್ಲಿಂದ ಅಟ್ಮಾಸ್ಫಿಯರ್ ವಾತಾವರಣ, ಅದೇ ಥರ ಹೈಡ್ರೋಸ್ಪಿಯರ್ ವಾಟರ್. ಈ ಮೂರು ಇದ್ದರೆ ಮಾತ್ರ ಈ ಬಯೋಸ್ಪಿಯರ್ ಇರೋದಕ್ಕೆ ಸಾಧ್ಯ. ಅಂದರೆ ಒಂದು ಜೀವಿ ಇರಬೇಕು ಅಂದರೆ ಭೂಮಿ ಇರಬೇಕು, ಆ ಭೂಮಿಯಲ್ಲಿ ವಾತಾವರಣ ಏರ್ ಗಾಳಿ ಇರಬೇಕು, ಮತ್ತು ನೀರಿರಬೇಕು. ಮಣ್ಣು, ಗಾಳಿ, ನೀರು, ಈ ಮೂರು ಇದ್ದರೆ ಜೀವಿಗಳು ಬದುಕೋದಕ್ಕೆ ಸಾಧ್ಯ. ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಪ್ರಾಜೆಕ್ಟ್ ಟೈಗರ್? ಪ್ರಾಜೆಕ್ಟ್ ಟೈಗರ್ನ ಪರಿಕಲ್ಪನೆ ಏನು ಅಂತ ಕ್ವಶನ್. ಓಕೆ, ಸಿ ದ ಆನ್ಸರ್, ಪ್ರಾಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಬೈ ದ ಗೌರ್ಮೆಂಟ್ ಟು ಪ್ರೊಟೆಕ್ಟ್ ದ ಟೈಗರ್ಸ್ ಇನ್ ದ ಕಂಟ್ರಿ to ensure the survival and the maintenance of the tiger population in the country. ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನೋದು ಏನಪ್ಪ ಅಂದರೆ ಅದರದ್ದು ಕಲ್ಪನೆ, ಅದರದ್ದು ಉದ್ದೇಶ ಏನು ಅಂದರೆ ಇದು ಸರ್ಕಾರ ನಿಯೋಜಿಸಿರುವಂತಹ ಒಂದು ಯೋಜನೆ. ದೇಶದಲ್ಲಿ ಹುಲಿಗಳನ್ನು ರಕ್ಷಿಸಲು ಸರ್ಕಾರ ಕೈಗೊಂಡಿರುವಂತಹ ಒಂದು ಯೋಜನೆ. ಇಲ್ಲಿ ಹುಲಿಗಳ ಜನಸಂಖ್ಯೆಯನ್ನು ಉಳಿಸೋದು ಮತ್ತು ಅದನ್ನು ನಿರ್ವಹಣೆ ಮಾಡೋದಕ್ಕೆ ಸರ್ಕಾರ ಯೋಜನೆ ಮಾಡಿರುವಂತಹ ಒಂದು ಕಲ್ಪನೆ ಯಾವುದು ಅಂದರೆ ಪ್ರಾಜೆಕ್ಟ್ ಟೈಗರ್. ಈಗ ಟೈಗರು ಸಹ ಅಳಿವಿನ ಅಂಚಿಗೆ, ನಾಶವಾಗುವ ಅಂಚಿಗೆ ಹೋಗ್ತಾ ಇತ್ತು. ಅದನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡು ಅವುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿದೆ. ಅದರ ಹೆಸರೇ ಏನು? ಪ್ರಾಜೆಕ್ಟ್ ಟೈಗರ್. ಇದೇ ರೀತಿ ಎಲ್ಲ ಪ್ರಾಣಿಗಳಿಗೂ ಒಂದೊಂದು ಯೋಜನೆಯನ್ನು ಮಾಡಿದ್ರೆ ಎಲ್ಲ ಪ್ರಾಣಿಗಳು ಉಳಿಯುವಂತಹ ಸಾಧ್ಯತೆ ಇರುತ್ತೆ. ಈ ಯೋಜನೆಯನ್ನು ಜಾರಿಗೆ ತಂದಿದ್ದು ಯಾವಾಗಪ್ಪ ಅಂದರೆ 1973ನಲ್ಲಿ. ಓಕೆ, ಆವಾಗ ಮಾಡಿದಂತಹ ಸರ್ಕಾರದ ಯೋಜನೆಯಿಂದ ಇವತ್ತು ನಮ್ಮ ಈ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹುಲಿಗಳು. ಓಕೆ, ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರೀಸೈಕ್ಲಿಂಗ್ ಆಫ್ ಪೇಪರ್? ಕಾಗದದ ಮರುಬಳಕೆ ಎಂದರೇನು? ಸಿ ದ ಆನ್ಸರ್, ರೀಸೈಕ್ಲಿಂಗ್ ಆಫ್ ಪೇಪರ್ ಮೀನ್ಸ್ turning used paper into a new paper products by collecting, sorting, pulping and reforming it into fresh paper. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಚಿತ್ರ. ಕಾಗದದ ಮರುಬಳಕೆ ಅಂದರೆ ಬಳಸಿದ ಕಾಗದಗಳನ್ನು ಸಂಗ್ರಹಿಸಿ, ವಿಂಗಡಿಸಿ, ತಿರುಳನ್ನು ತಯಾರಿಸಿ ಹೊಸ ಕಾಗದಗಳನ್ನಾಗಿ ಪರಿವರ್ತಿಸುವುದು. ಆಲ್ರೆಡಿ ಪೇಪರ್ ಮಾಡಿರ್ತಾರೆ,
ಅದನ್ನೇ ಮತ್ತೆ ಕಲೆಕ್ಟ್ ಮಾಡಬೇಕು. ಕಲೆಕ್ಟಿಂಗ್ ಅಂದರೆ ಸಂಗ್ರಹಿಸೋದು, ಸಾರ್ಟಿಂಗ್ ಅಂದರೆ ಅದನ್ನು ವಿಂಗಡಿಸೋದು, ಪೇಪರಲ್ಲಿ ಎಷ್ಟೊಂದು ವಿಧಗಳಿರುತ್ತೆ ಅದನ್ನು ಸಪ್ರೇಟ್ ಮಾಡೋದು, ವಿಂಗಡಿಸೋದು ಅಂದರೆ ಪಲ್ಪಿಂಗ್, ಮತ್ತೆ ತಿರುಳನ್ನಾಗಿ ಮಾಡೋದು. ಇದನ್ನು ಮಾಡಿ ಅದೇ ಕಾಗದದಿಂದ ಮತ್ತೆ ಹೊಸದಾದಂತಹ ಕಾಗದವನ್ನು ಮರುಸೃಷ್ಟಿಸುವುದು. ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು ಮಾಡಿದಂತಹ ರೀಸೈಕ್ಲಿಂಗ್ ಆಫ್ ಪೇಪರ್ಗೆ ಅಂದರೆ ಪಲ್ಪ್ ಹೇಗೆ ಬರುತ್ತೆ ಅಂತ. ನಮಗೆಲ್ಲ ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ ನ್ಯೂಸ್ ಪೇಪರ್ ಬರ್ತಿತ್ತಲ್ವ ಆವಾಗ ಹಳೆ ನ್ಯೂಸ್ ಪೇಪರ್ಗಳನ್ನ, ನಿಮಗೂ ಇವಾಗ ಗೊತ್ತಿರುತ್ತೆ ಅನಿಸುತ್ತೆ, ಟ್ರೈ ಮಾಡಿ. ಆ ಹಳೆ ನ್ಯೂಸ್ ಪೇಪರ್ಗಳನ್ನು ಪುಡಿ ಮಾಡಿ ನೆನೆಸೋದು ನೀರಲ್ಲಿ. ಅದಕ್ಕೆ ಮೆಂತ್ಯವನ್ನು ನೆನೆಸ್ಬಿಟ್ಟು ರುಬ್ಬಿಟ್ಟು ಈ ಪೇಪರ್ ನೆನೆಸಿರ್ತೀವಲ್ಲ ಆ ಪೇಪರು ಮತ್ತು ಮೆಂತ್ಯ ಎರಡನ್ನೂ ರುಬ್ಬಿ ಒಂದು ಸ್ಟೀಲ್ ಬೌಲ್ಗೆ ಹಾಕಿ ಅದನ್ನು ತಟ್ಟಿಬಿಡೋದು, ರುಬ್ಬಿರೋದನ್ನ ಗಟ್ಟಿಯಾಗಿ. ಅದನ್ನು ಬಿಸಿಲಲ್ಲಿಟ್ಟರೆ ಆ ಸ್ಟೀಲ್ ಬೌಲ್ ಆಕಾರದ್ದೇ ಒಂದು ಬಟ್ಲು ಥರ ಬರೋದು. ಪೇಪರ್ ಕುಕ್ಕೆ ಅಂತ ನಮಗೆ ಕರೆಯೋರು. ಅದರಲ್ಲಿ ನಮಗೆ ಪುರಿ ವಾರ ಒಣಗಿದ ಮೇಲೆ ಬಿಸಿಲಲ್ಲಿ ಅದು ಕುಕ್ಕೆ ಥರನೇ ಆಗೋದು. ಅದನ್ನು ಎಲ್ಲ ಮಕ್ಳಿಗೂ ಹಂಚೋರು. ಅದರೊಳಗೆ ಪುರಿ ಅಥವಾ ಸ್ನ್ಯಾಕ್ಸನ್ನು ಹಾಕ್ಕೊಂಡು ತಿಂತಾಯಿದ್ವಿ. ಈಗಿನ ಸ್ನ್ಯಾಕ್ಸ್ ಅಂತ ಏನು ಕರಿತೀವಿ, ಆಗ ಕಡಲೆಪುರಿ, ಹುರ್ಗಡ್ಲೆ ಇರ್ಬೋದು, ಬೂಂದಿ ಖಾರ ಇರ್ಬೋದು, ಅಥವಾ ಚಕ್ಲಿ ಕೋಡ್ಬಳೆ, ಅವುಗಳನ್ನೇ ಆ ಕುಕ್ಕೆನಲ್ಲೇ ತಿಂತಾಯಿದ್ವಿ. ಆ ಪೇಪರ್ನ ವೇಸ್ಟ್ ಮಾಡ್ತಿರ್ಲಿಲ್ಲ ಹಳಬ್ರು. ಅದಕ್ಕೆ ನಾನೇ ನೋಡಿದಂತಹ ಒಂದು ಉದಾಹರಣೆ ಅದು. ನೀವು ಬೇಕಾದ್ರೆ ಟ್ರೈ ಮಾಡಿ. ಇಲ್ಲಿ ಈ ರೀತಿ ಹೇಳಿದ್ದಾರೆ, ಆ ಪೇಪರನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಸಾರ್ಟ್ ಮಾಡಿ ಪಲ್ಪಿಂಗ್ ಮಾಡಿ. ಪಲ್ಪಿಂಗ್ ಅನ್ನೋದಕ್ಕೆ ನನಗೆ ನೆನಪಾಯಿತು, ಅದು ತಿರುಳಾಗಿ ಮಾರ್ಪಾಡಾಗುತ್ತೆ. ನೀವು ಪೇಪರನ್ನು ವಾಟರಲ್ಲಿ ನೆನೆಸಿ ತಿರುಳು ಲೋಳೆ ರೀತಿನಲ್ಲಿ ಆಗುತ್ತೆ. ಇಲ್ಲಿ ನೋಡಿ, ರೇಡಿಯೇಟ್ ಪೈನ್ ಥಿನ್ನಿಂಗ್ಸ್ ಇದು ಪೇಪರ್ ತಯಾರಿಸುವಂತಹ ಪೈನ್ ಮರಗಳಿವು. ಅದರಿಂದ ಏನು ಡಿಬಾರ್ಕಿಂಗ್ ಡ್ರಮ್ ಅಂದರೆ ಪ್ಲಾಂಟೇಶನ್ ಟು ಪೇಪರ್, ಚಿಪ್ಪರ್, ಥರ್ಮೋಕೆಮಿಕಲ್ ರಿಫೈನರ್, ಅದೇ ಥರ ಪೇಪರ್ ಮೇಕಿಂಗ್ ಮಿಷಿನ್ ಇದು. ತಿರ್ಗಾ ಅಲ್ಲಿಂದ ನ್ಯೂಸ್ ಪ್ರಿಂಟ್ ಆಗುತ್ತೆ ಪೇಪರ್ ಆದಮೇಲೆ, ಅಲ್ಲಿಂದ ಬುಕ್ಕು, ಆಮೇಲೆ ಮತ್ತೆ ಆಫ್ಟರ್ ಕಲೆಕ್ಷನ್, ಮತ್ತು ರೀಇಂಕಿಂಗ್, ಕ್ಲೀನಿಂಗ್ ಆ್ಯಂಡ್ ಫೈನ್ ಸ್ಕ್ರೀನಿಂಗ್, ಥರ್ಮೋಕೆಮಿಕಲ್ ಆ್ಯಂಡ್ ರೀಸೈಕ್ಲಿಂಗ್, ಪಲ್ಪ್ ಮಿಕ್ಸ್. ಈ ಮರದ ತಿರುಳಿನಿಂದ ಈ ರೀತಿ ಪೇಪರ್ ಟು ಪೇಪರಿಂದ ಪೇಪರ್ಗೆ ಈ ರೀತಿ ರೀಸೈಕ್ಲಿಂಗ್ ಮಾಡೋದು. ಇದು ಮರದಿಂದ ತಯಾರಿಸಿದಂತಹ ಪೇಪರ್, ಪ್ಲಾಂಟೇಶನ್ ಟು ಪೇಪರ್. ಏನಂತ ಕರಿತೀವಿ ಪ್ಲಾಂಟೇಶನ್ ಟು ಪೇಪರ್ ಅಂದರೆ ಗಿಡಗಳಿಂದ ಕಾಗದವಾಗಿ ಮಾರ್ಪಡಿಸಿದ್ದು. ಇದು ಕಾಗದದಿಂದವೇ ಕಾಗದವಾಗಿ ಮಾರ್ಪಡಿಸಿದ್ದು. ಇದು ಆ್ಯಕ್ಚುಲಿ ರೀಸೈಕ್ಲಿಂಗ್ ಆಫ್ ಪೇಪರ್. ಇದು ಮರದಿಂದ ತಯಾರಿಸಿದಂತಹ ಪೇಪರ್. ಓಕೆ, ದಿಸ್ ಈಸ್ ದ ಬ್ಯೂಟಿಫುಲ್ ಪಿಕ್ಚರ್. ಐ ಲೈಕ್ ದಿಸ್ ಪಿಕ್ಚರ್. ಪಿಕ್ಚರ್ ಲೈಕ್ ಮಾಡಿದೆ ಅಂದರೆ ಅದ್ರ ಕಾನ್ಸೆಪ್ಟ್ ಚೆನ್ನಾಗಿ ತೋರಿಸಿದ್ದಾರೆ ಪಿಕ್ಚರಲ್ಲಿ. ಸೊ ಅದಕ್ಕೆ ನಂಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬೇಗ ಅರ್ಥ ಆಗುತ್ತೆ. ಸೊ ಇದಿಷ್ಟು ನಾನು ನೇರವಾದಂಥ ಮತ್ತು ಸುಲಭವಾದಂಥ ಪ್ರಶ್ನೆಗಳು ಈ ಪಾಠದಿಂದ ತೆಗೆದಿರುವಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಟೆಕ್ಸ್ಟ್ ಬುಕ್ ಒಳಗಡೆಯಿಂದನೇ ಡಿಫಿಕಲ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಇವತ್ತಿಗೆ ಇದು ನೇರವಾದಂಥ ಪ್ರಶ್ನೆಗಳು ಈ ಚಾಪ್ಟರಿಂದ ಮುಗಿಯುತ್ತೆ. ಸೊ ವಿಲ್ ಮೀಟ್ ಆನ್ ನೆಕ್ಸ್ಟ್ ಕ್ಲಾಸ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ, ಮತ್ತು ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.